2024 ಚೆನ್ನಾಗಿ ಕಂಪ್ಲೀಟ್ ಆಗಿದೆ. ಎಷ್ಟೋ ಪಾಠಗಳು ಕಲ್ತಿದ್ದೀನಿ. ಎಷ್ಟೋ ಒಳ್ಳೆ ಸ್ನೇಹಿತರುಗಳು ನನಗೆ ಸಿಕ್ಕರು. ಎಷ್ಟೋ ಸೇವೆ ಮಾಡೋಕೆ ಕರ್ನಾಟಕ ಆಗಲಿ ಪ್ರಕೃತಿ ಆಗಲಿ ನಮಗೆ ಎಷ್ಟೋ ಸಹಾಯ ಮಾಡಿದೆ. ಬಳ್ಳಾರಿ ಯಜ್ಞಕ್ಕೆ ತುಂಬ ಪ್ರಿಪರೇಷನ್ ಆಗಿದೆ. 2024 2 ಮೇಜರ್ ಯಜ್ಞಾಸ್ ಮಾಡಿದ್ವಿ. ಬುದ್ಧ ಪೌರ್ಣಮಿ ಒಂದಾಗಿದೆ, ಮ್ಯೂಸಿಕ್ ಫೆಸ್ಟ್ ಆಗಿದೆ. ಪ್ರತಿ ಒಂದೂ ಅವಕಾಶ ಅಷ್ಟೆ. ಇಬ್ಬರು ಮಾಸ್ಟರ್ಸು ಅವ್ರ ಅನುಭವಗಳು ಶೇರ್ ಮಾಡಿದ್ರು ರೀಸೆಂಟ್ ಆಗಿ ನನ್ನ ಜೊತೆ. ಒಬ್ಬ ಜ್ಯೋತಿಷ್ಯ ಜೊತೆ ಹೋಗಿ ಅವ್ರ ಬಗ್ಗೆ ಕೇಳಿದ್ರೆ, ನೀವು ಏನು ಮಾಡ್ತಾ ಇದ್ದೀರ ಅಂತ ಕೇಳಿದ್ರಂತ ಜ್ಯೋತಿಷ್ಯ. ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ನಾನು ಏನು ಹೇಳಲ್ಲ ಅಂದರು. ಯಾಕೆ ರೀ ನೋಡಿ ಹೇಳಿ ಅಂದರೆ, ನಿಮ್ಮ ಧ್ಯಾನಿಗಳು ನಿಮಗೆ ಏನು ಬೇಕೋ ನೀವೇ ಮಾಡ್ಕೊಳ್ತೀರಿ, ನಾವು ಏನೇ ಹೇಳಿದ್ರು ಅದು ವರ್ಕ್ ಆಗಲ್ಲ ಅಂತ ಹೇಳಿ. ಇನ್ನೊಬ್ಬ ಇಂಟರ್ವ್ಯೂ ಅಲ್ಲಿ ನಾನು ನೋಡಿದ್ದೀನಿ, ಒಬ್ಬ ಇಂಟರ್ನ್ಯಾಷನಲಿ ವೆರಿ ಪಾಪ್ಯುಲರ್ ಸೈಕಿಕ್ ರೀಡಿಂಗ್ಸ್ ಮಾಡ್ತಾರೆ. ಬಟ್ ಡಿಸ್ಕ್ಲೈಮರಲ್ಲಿ ಒಂದಿದೆ, ನೀವು ಆಲ್ರೆಡಿ ಧ್ಯಾನ ಮಾಡ್ತಾ ಇದ್ರೆ ನಾನು ಏನು ಹೇಳಲ್ಲ ಅಂತ. ಯಾಕೆ ಅಂತ ಒಬ್ರು ಕೇಳಿದ್ರೆ, ಧ್ಯಾನಿಗಳು ಅವ್ರಿಗೆ ಏನು ಬೇಕೋ ಅವರೇ ಬರೆದುಕೊಳ್ತಾರೋ, ಬೇರೆಯೊಬ್ಬರು ಏನೂ ಚೇಂಜ್ ಮಾಡಲ್ಲ, ಅವ್ರದ್ದು ಪ್ರೆಡಿಕ್ಟ್ ಮಾಡೋದು ಈಸಿ. ಬಟ್ ಧ್ಯಾನಿಗಳಕ್ಕಂತ ನಾವು ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಏನು ಬೇಕೋ, ಅವ್ರ ಫ್ಯೂಚರ್ ಏನು ಬೇಕೋ, ಅವ್ರಿಗೆ ಏನು ಬೇಕು ಅನ್ನೋದು ಆ ವಿಧಿಯನ್ನು ಅವರೇ ಬರೀತಾ ಇರ್ತಾರೋ. ಈ 2 ಅನುಭವದಿಂದ ಮತ್ತೆ ನಮಗೆ ಅಲ್ಲಿಂದ ಏನು ಕಲಿಬೇಕು ಅಂದರೆ, ಯಾರು ಧ್ಯಾನ ಮಾಡ್ತಾರೋ ಅವ್ರ ಲೈಫ್ ಅವರೇ ಬರೀತಾರೆ. ಏನು ಆಗುತ್ತೋ ಅಂತ ನೀವು ಅನ್ಕೊಂಡು ಕುತ್ಕೋಬಾರದು. ನನಗೆ ಏನು ಬೇಕು ಅಂತ ಯೋಚಿಸ್ಬೇಕು. ನಿಮಗೆ ಏನು ಬೇಕೋ ಅದನ್ನು ನೀವು ಬರಿತಾ ಹೋಗ್ಬೋದು. 25 ಏನಾಗಬೇಕು ನೀವು ಡಿಸೈಡ್ ಮಾಡಬೇಕು. ಯಾಕೆಂದ್ರೆ ಯಾರು ಧ್ಯಾನ ಮಾಡ್ತಾರೋ, ಯಾರು ಆತ್ಮ ಜೊತೆ ಕನೆಕ್ಟ್ ಆಗಿರ್ತಾರೋ, ನಿಮಗೆ ಏನು ಬೇಕೋ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು, ಬರೀಬೋದು. ಯಾರೋ ಬರಿತಾ ಇರ್ತಾರೋ, ನಮ್ಮ ತಲೆ ಮೇಲೆ ಇದಿದೆ ಅದಿದೆ ಅನ್ನೋದು ಹಳೆ ಮಾತುಗಳು. ನ್ಯೂ ಎನರ್ಜಿ ಅಲ್ಲ. ನ್ಯೂ ಎನರ್ಜಿ ಏನು ಅಂದರೆ, ಐ ವಿಲ್ ರೈಟ್ ಮೈ ಫೇಟ್, ಐ ವಿಲ್ ಡಿಸೈಡ್ ಮೈ ಕರ್ಮ, ಐ ವಿಲ್ ಡಿಸೈಡ್ ಮೈ ಫ್ಯೂಚರ್. ಯಾಕೆಂದರೆ ಯಾರು ಧ್ಯಾನ ಮಾಡ್ತಾ ಸೇವೆ ಮಾಡ್ತಾರೋ ನಿಮ್ಮೊಳಗೆ ನಿಮ್ಮ ಆತ್ಮ ಇಲ್ಲ. ವಾಕಿನ್ಸ್ ಗುರುಗಳು ಪತ್ರಿಜಿ ಒಂದೇ ಹೇಳ್ತಾ ಇರ್ತಾರೆ ಯಾವಾಗಲೂ, ಯು ಡ್ರೀಮ್ ಅಂಡ್ ಐ ವಿಲ್ ಫುಲ್ಫಿಲ್ ಯುವರ್ ಡ್ರೀಮ್ಸ್. ಕನಸು ದೊಡ್ಡದಾಗಿರ್ಬೇಕು. ಒಬ್ಬ ವ್ಯಕ್ತಿ ಹತ್ರ ನೀವು ಹೋಗಿ ನಿಮ್ಮ ಕನಸು ಏನು ಅಂತ ಕೇಳಿ, ಆ ಕನಸು ಎಷ್ಟು ದೊಡ್ಡದಿದೆಯೋ ಅವರ ಆತ್ಮ ಸ್ಥಿತಿ ಅಷ್ಟು ದೊಡ್ಡದಂತ. ದೊಡ್ಡ ಕನಸುಗಳು ಇರಬೇಕು. ಆ ಕನಸುಗಳು ಕೇಳಿದ್ರೆ ಬೇರೊಬ್ಬರು ಮೈಂಡ್ ಬ್ಲಾಂಕ್ ಆಗಬೇಕು, ಈ ಥರನೇ ಇರುತ್ತಾ ಅಂತ. ಧ್ಯಾನ ಸುವರ್ಣ ಕರ್ನಾಟಕ 2032 ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಇನ್ನೂ 8.5 ವರ್ಷ ಇದೆ. ಇದು ಆಗುತ್ತಾ ಅಂತ ನಾವು ಕುತ್ಕೋಬಾರದು, ಮಾಡಬೇಕು, ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಈ ನ್ಯೂ ಇಯರ್ ರೆಸಲ್ಯೂಷನ್ ಅಲ್ಲ, ನ್ಯೂ ಇಯರ್ ಮೆಸೇಜ್. ಹುಟ್ಟಿರೋದು ಎಲ್ಲೋ ಏನೋ ಭಾಷೆ ಕಲ್ತಿದ್ದೀನಿ, ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಬೇರೆ ಭಾಷೆ, ಇಲ್ಲಿ ಲ್ಯಾಂಡ್ ಆಗಿ ಕನ್ನಡ ಕಲಿತು ಇಷ್ಟು ಜನಕ್ಕೆ ನಾನು ಹೇಳೋಕೆ ಅವಕಾಶ ಸಿಕ್ತು. ಇಷ್ಟು ಜನ ಪ್ರೀತಿಯಿಂದ ನನ್ನನ್ನು ಅಕ್ಸೆಪ್ಟ್ ಮಾಡಿ, ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸ್ವಲ್ಪ ಇಲ್ಲಿ ಅಲ್ಲಿನೂ ಏನೋ ಒಂದು ಕನ್ನಡ ಭಾಷೆದಲ್ಲಿ ಮಿಸ್ಟೇಕ್ಸ್ ಇದ್ರೂ ಜನ ನಿಮ್ಮನ್ನು ಇಷ್ಟಪಡ್ತಾರೆ ಸರ್ ಅಂದರೆ, ಇಲ್ಲಿ ಅವ್ರ ಭಾಷಾ ನೋಡ್ತಾ ಇಲ್ಲ, ಮಾಸ್ಟ್ರಿ ನೋಡ್ತಾ ಇದ್ದಾರೆ, ಎನರ್ಜಿ ನೋಡ್ತಾ ಇದ್ದಾರೆ, ಉದ್ದೇಶ ಥ್ಯಾಂಕ್ ಯು ವೆರಿ ಮಚ್.